ಸಚಿವ ರಹೀಂ ಖಾನ್ ವಿರುದ್ಧ ಜನ ಸಿಡಿದೆತ್ತಿದ್ದಾರೆ. ಬಳ್ಳಾರಿಯ ಬ್ಯಾನರ್ ಗಲಾಟೆಯ ನಂತರ ಈಗ ಬೀದರ್ನಲ್ಲಿಯೂ ಕೂಡ ಬ್ಯಾನರ್ ಗಲಾಟೆ ಶುರುವಾಗಿದೆ. ಬೀದರ್ಗೆ ಶಿಫ್ಟ್ ಆಗಿದೆ ಈ ಒಂದು ಬ್ಯಾನರ್ ಗಲಾಟೆ. ರಾಜ್ಯದಲ್ಲಿ ಒಂದಾದ ನಂತರ ಒಂದು ನಗರದಲ್ಲಿ ಈ ಬ್ಯಾನರ್ ವಿಚಾರವಾಗಿ ಗಲಾಟೆಗಳು ಶುರುವಾಗ್ತಾ ಇವೆ. ಇದು ಈಗ ಬೀದರ್ಗೆ ಶಿಫ್ಟ್ ಆಗಿದೆ. ಸಚಿವ ರಹೀಂ ಖಾನ್ ಏನಿದ್ದಾರೆ ಅವರ ವಿರುದ್ಧ ಅಲ್ಲಿನ ಜನ ಬೀದರ್ ಜನ ಸಿಡಿದಿದ್ದಾರೆ. ಈಗ ಬಳ್ಳಾರಿಯ ಬ್ಯಾನರ್ ಗಲಾಟೆ ನಂತರ ಈಗ ಬೀದರ್ನಲ್ಲಿಯೂ ಕೂಡ ಶುರುವಾಗಿದೆ ಬ್ಯಾನರ್ಗೋಸ್ಕರ ಗಲಾಟೆ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಆಯಿತು, ಆ ನಂತರ ಶಿಡ್ಲಘಟ್ಟದಲ್ಲಿ ಬ್ಯಾನರ್ ಗಲಾಟೆ ಆಯಿತು, ಆ ನಂತರ ಮೈಸೂರಿನಲ್ಲಿಯೂ ಕೂಡ ಬ್ಯಾನರ್ ಗಲಾಟೆ ಆಯಿತು. ಈಗ ಬೀದರ್ನಲ್ಲಿಯೂ ಕೂಡ ಬ್ಯಾನರ್ ಗಲಾಟೆ ಆಗಿದೆ. ಬಳ್ಳಾರಿಯ ನಂತರ ಆಗಿರುವಂತಹ ಗಲಾಟೆ ಇದು. ರಾಜ್ಯದಲ್ಲಿ ಇನ್ನೂ ಕೂಡ ನಿಲ್ತಾ ಇಲ್ಲ ಬ್ಯಾನರ್ ಗಲಾಟೆಗಳು, ಒಂದಾದ ನಂತರ ಒಂದು ಶುರುವಾಗ್ತಾ ಇದೆ. ಬಳ್ಳಾರಿ ಬಳಿಕ ಬ್ಯಾನರ್ ಗಲಾಟೆ. ಸಚಿವ ರಹೀಂ ಖಾನ್ ಏನಿದ್ದಾರೆ ಅವರ ಭಾವಚಿತ್ರವಿದ್ದಂತಹ ಬ್ಯಾನರನ್ನು ಕಿತ್ತು ಬಿಸಾಕಿದ್ದಾರೆ ದಲಿತ ನಾಯಕರುಗಳು, ಅಲ್ಲಿನ ದಲಿತ ಪರ ಸಂಘಟನೆಯ ನಾಯಕರುಗಳು. ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರ ಇದ್ದಂತಹ ಬ್ಯಾನರ್ ಮೇಲೆ ಸಚಿವರ ಬ್ಯಾನರನ್ನು ಹಾಕಲಾಗಿತ್ತು. ಅದಕ್ಕೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು ಅಲ್ಲಿ. ಇದಕ್ಕೆ ತೀವ್ರ ಆಕ್ರೋಶಗೊಂಡಂತಹ ದಲಿತ ಮುಖಂಡರು ನಾಯಕರುಗಳು ಏನಿದ್ದಾರೆ ಅದನ್ನು ಕಿತ್ತು ಬಿಸಾಕಿದ್ದಾರೆ. ಗಮನಿಸ್ತಾ ಇದ್ದೀರಾ ನೀವು ಯಾವ ರೀತಿಯಾಗಿ ರಹೀಂ ಖಾನ್ ಅವರ ಬ್ಯಾನರನ್ನು ಕಿತ್ತಾಕ್ತಾ ಇದ್ದಾರೆ. ಆ ಹಿಂದುಗಡೆ ಅಂಬೇಡ್ಕರ್ ಅವರ ಬ್ಯಾನರ್ ಇದೆ. ಅದಕ್ಕೋಸ್ಕರನೇ ಕೋಪ ಬಂದಿದೆ ದಲಿತ ಮುಖಂಡರುಗಳಿಗೆ, ಅದಕ್ಕೆ ಕಿತ್ತಾಕಿದ್ದಾರೆ ಅದನ್ನು. ಅಂಬೇಡ್ಕರ್ ಅವರಿಗೆ ಇವರು ಅವಮಾನವನ್ನು ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಅವರ ಬ್ಯಾನರ್ ಮುಂದೆ ಇವರು ಬ್ಯಾನರ್ ಹಾಕಿದ್ದಾರೆ, ಅದನ್ನು ಕಾಣಿಸ್ತೇ ಇರೋ ರೀತಿ ಅಂತ ಹೇಳಿ ಕಿತ್ತು ಬಿಸಾಕಿದ್ದಾರೆ ಅಲ್ಲಿ. ಹೀಗಂತ ಸಚಿವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಲಿತ ಪರ ಸಂಘಟನೆಗಳು ಕೂಡ ರಹೀಂ ಖಾನ್ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವರು ಮಾಡಿದಂಥದ್ದು ಸರಿಯಲ್ಲ, ಸಂವಿಧಾನ ಶಿಲ್ಪಿಯಾಗಿರುವಂತಹ ಅಂಬೇಡ್ಕರ್ ಅವರಿಗೆ ಅವಮಾನವನ್ನು ಮಾಡಿದ್ದಾರೆ, ಇವರ ಬ್ಯಾನರನ್ನು ಮುಂದೆ ಹಾಕಿ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಇದು ಅವರಿಗೆ ಮಾಡಿದಂತಹ ಅವಮಾನ. ರಹೀಂ ಖಾನ್ ಅವರು ಮಾಡಿದ್ದು ಸರಿಯಲ್ಲ. ಅವರು ಬೆಂಬಲಿಗರು ಹಾಕಿರ್ತಾರೆ, ರಹೀಂ ಖಾನ್ ಅವರೇ ಬಂದೇನು ಹಾಕಿರಲ್ಲ. ಆದರೆ ಈಗ ಬ್ಯಾನರ್ ಗಲಾಟೆ ಅನ್ನುವಂಥದ್ದು ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಶಿಫ್ಟ್ ಆಗ್ತಾನೇ ಬರ್ತಾ ಇದೆ. ಒಬ್ಬರು ನೋಡೊಬ್ಬರು ಕಲಿತಾ ಇದ್ದಾರೋ ಅಥವಾ ಇದು ಮಾಮೂಲಾಗಿ ನಾರ್ಮಲ್ ಆಗಿ ಆಗ್ತಾ ಇರೋದು ಗೊತ್ತಾಗ್ತಾ ಇಲ್ಲ. ಈ ಹಿಂದೆ ಎಂದೂ ಕೂಡ ನಾವು ಬ್ಯಾನರ್ಗಾಗಿ ಈ ರೀತಿಯಾದಂತಹ ಗಲಾಟೆಗಳು ಆಗ್ತಾ ಇದ್ದದನ್ನು ನೋಡಿಲ್ಲ. ಒಬ್ಬರು ಒಂದು ಕಡೆ ಬ್ಯಾನರ್ ಹಾಕ್ತಾರೆ, ಇನ್ನೊಬ್ರಿಗೆ ಇನ್ನೊಂದು ಕಡೆ ಹಾಕೋರು. ನಮ್ಮ ಮೇಲೆ ನೀವು ಬ್ಯಾನರ್ ಹಾಕಿದ್ದೀರಾ ಅಂತ ಹೇಳಿ ಯಾರೋ ಬಂದು ಗಲಾಟೆ ಮಾಡ್ತಾ ಇರಲಿಲ್ಲ. ಹಾಗೆ ನಮ್ಮ ಮನೆ ಮುಂದೆ ಹಾಕಿದ್ದೀರಿ ಅಥವಾ ನಮ್ಮ ಕ್ಷೇತ್ರದಲ್ಲಿ ನಮ್ಮ ನಾಯಕರದೇ ಬ್ಯಾನರ್ ಇರಬೇಕು ಅಂತ ಹೇಳಿ ಯಾರು ಕೂಡ ಗಲಾಟೆ ಮಾಡ್ತಾ ಇರಲಿಲ್ಲ. ಆದರೆ ಇದು ಈಗ ಜಾಸ್ತಿ ಆಗ್ತಾ ಇದೆ. ಮೈಸೂರಿನಲ್ಲಿ ಅದೇ ಆಗಿದ್ದು. ಕಾಂಗ್ರೆಸ್ ನಾಯಕರ ಬ್ಯಾನರ್ಗಳು ಮಾತ್ರ ಇರಬೇಕು, JDS ಅವ್ರದ್ದು ಇರಬಾರ್ದು ಅಂತ ಹೇಳಿ JDS ಅವರ ಬ್ಯಾನರ್ ಕಿತ್ತಾಕಿದ್ರು. ಕುಮಾರಸ್ವಾಮಿ ಅವರ ಬ್ಯಾನರ್, ಇನ್ನು ಬೇರೆ JDS ನಾಯಕರಿದ್ದರು, ಅವ್ರ ಬ್ಯಾನರ್ ಕಿತ್ತಾಕಿದ್ರು. ಬಳ್ಳಾರಿಯಲ್ಲಿ ಕೂಡ ಅದೇ ವಿಚಾರ, ಬ್ಯಾನರ್ ಗಲಾಟೆ. ವಾಲ್ಮೀಕಿ ಪುತ್ಥಳಿ ಅನಾವರಣ ಆಗಬೇಕಾಗಿತ್ತು, ಅದಕ್ಕೋಸ್ಕರ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಹೋದರು, ಅಲ್ಲಿ ಗಲಾಟೆ ಆಯಿತು, ಒಂದು ಕೊಲೆ ಆಯಿತು, ಸಾಕಷ್ಟು ವಿವಾದಗಳಾಯಿತು. ಅದಿನ್ನೂ ಕೂಡ ಹಂಗೆ. ಈಗ ರಹೀಂ ಖಾನ್ ಅವರ ಬತ್ರ ನಿಂತ್ಕೊಂಡಿದೆ ಈ ಒಂದು ಬ್ಯಾನರ್ ಗಲಾಟೆ. ಅವ್ರ ಬ್ಯಾನರ್ನಲ್ಲಿ ದಲಿತ ಪರ ಸಂಘಟನೆಯ ನಾಯಕರು ಕಿತ್ತು ಹಾಕಿದ್ದಾರೆ. ಯಾಕಂದರೆ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ ಇವರು ಅಂತ ಹೇಳಿ.
ಇವೆಲ್ಲ ನೋಡಿದಾಗ ಬಾಬಾ ಸಾಹೇಬ್ರ ಮೇಲೆ ಈ ರಹೀಮ್ ಖಾನ್ ಅವರಿಗೆ ಯಾವ ಥರ ಪ್ರೀತಿ ಇದೆ ಅಂತ ನಮಗೆ ಕಾಣ್ತಾ ಇದೆ. ಯಾಕಂತಂದರೆ ಇದಕ್ಕಿಂತ ಮುಂಚಿತವಾಗಿ ಒಂದು ಬಾಬಾ ಸಾಹೇಬ್ರ ಜಯಂತಿ ಸಮಯದಲ್ಲಿ ಫ್ಲ್ಯಾಗ್ಸಲ್ಲಿ ಬಾಬಾ ಸಾಹೇಬ್ರ ಕೈ ಒಂದು ಲೆಫ್ಟ್ ಕೈಯನ್ನು ಹಾಕಿರ್ತಾರೆ. ಅದೇ ರೀತಿಯಲ್ಲಿ ಮತ್ತೊಂದು ಸಾರಿ ಬಾಬಾ ಸಾಹೇಬ್ರ ಒಂದು ಮಹಾಪರಿನಿರ್ವಾಣ ದಿವಸದಂದು ಒಂದು ದಿವಸ ಹಾರ್ದಿಕ ಸ್ವಾಗತ ಅಂತ ಹೇಳಿ ಹಾಕ್ತಾರೆ. ಮತ್ತು ಇವತ್ತಿನ ದಿವಸ ಈ ಕೆಲವು ದಿನಗಳಲ್ಲಿ ಗಣರಾಜ್ಯೋತ್ಸವ, ಅದರಲ್ಲಿ ಕೂಡ ಬಾಬಾ ಸಾಹೇಬ್ರ ಬಗ್ಗೆ ಇವತ್ತು ಬಾಬಾ ಸಾಹೇಬ್ರು ಹಾಕ್ತಕ್ಕಂಥ ಸಂಘಟನೆ ಹಾಕ್ತಕ್ಕಂಥ ಫೋಟೋಗಳ ಮೇಲೆ ಅವ್ರ ತಂದು ಫೋಟೋ ಹಾಕ್ತಾ ಇದ್ದಾರೆ. ಇದಕ್ಕೆ ನೇರ ಹೊಣೆ ಮಾನ್ಯ ಶಾಸಕರು ರಹೀಮ್ ಖಾನ್ ಅವರು. ದಯವಿಟ್ಟು ಅವ್ರು ಎಚ್ಚೆತ್ತುಕೊಳ್ಬೇಕು. ಇಲ್ಲ ಅಂತಂದರೆ ಬರ್ತಕ್ಕಂಥ ದಿನಗಳಲ್ಲಿ ಪರಿಣಾಮ ಇಟ್ಟಿಗಿರಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಚ್ಚೆತ್ತುಕೊಳ್ಳಿ ಮಾನ್ಯ ಶಾಸಕರೇ, ಹಾಗೂ ಮತ್ತು ಇಲ್ಲಿರ್ತಕ್ಕಂಥ ಏನು ಅವ್ರ ಜೊತೆಲಿ ಇದ್ದರೆ ನೀವು ಆ ಫೌಂಡೇಶನ್ RK ಫೌಂಡೇಶನ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.